ತೀರ್ಮಾನ ತಗೊಂಡ್ರು ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಒಂದು ಧೈರ್ಯ ತುಂಬಿದ್ದಾರೆ. ನಾವು ಅವ್ರನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮತ್ತು ನಮ್ಮ ಯಾವುದೇ ತೀರ್ಮಾನ ತಗೊಂಡ್ರೂ ಜಿಲ್ಲೆಗೆ ಒಳ್ಳೇದಾಗಬೇಕು. ಪ್ಲಸ್ ಅಂಬರೀಷ್ ಅಣ್ಣನ ನಂಬಿಕೊಂಡು ಒಂದು 30-35 ವರ್ಷ ನಿರಂತರವಾಗಿ ದುಡ್ದಿದ್ದಾರೆ, ನಮ್ಮ ಪರ ಕೆಲಸ ಮಾಡಿದ್ದಾರೆ. ಅವ್ರನ್ನೆಲ್ಲರನ್ನೂ ಮನಸ್ಸಲ್ಲಿ ಇಟ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ಅವ್ರಿಗೂ ಒಳ್ಳೇದಾಗಬೇಕು, ಅವರು ಸೇಫ್ ಆಗಿರಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಒಂದು ಭಾವನಾತ್ಮಕ ಸನ್ನಿವೇಶ ನಿರ್ಮಾಣ ಆಗಿತ್ತು. ಅಮ್ಮ ಸಹಜವಾಗಿ ಕ್ಷೇತ್ರದ ಜನರನ್ನು ಉದ್ದೇಶಿಸಿ ಮಾತಾಡೋಂಥ ಸಂದರ್ಭದಲ್ಲಿ ನಿಮ್ಗೆ ಹೇಗಿತ್ತು ಆ ಕ್ಷಣಗಳು ಅನ್ನೋದು? ಸಹಜವಾಗಿ ಖಂಡಿತವಾಗ್ಲೂ ಈಗ 5 ವರ್ಷ ಇವ್ರ ಪಾಪ ಕೆಲಸ ಮಾಡಿದ್ದಾರೆ. ಸೋತು ಹೋಗೋದು ಒಂದಿದೆ, ಈ ಥರ ಆಗೋದು ಸ್ವಲ್ಪ ನೋವಾಗೇ ಆಗುತ್ತೆ. ಬಟ್ ಎಲ್ಲರ ಹತ್ರ ಮಾತಾಡಿ ಎಲ್ಲರದ್ದು ಒಂದು ಅಭಿಪ್ರಾಯವನ್ನು ತಗೊಂಡು ಎಲ್ಲರದ್ದು ಒಂದು ಸಲಹೆ ತಗೊಂಡು ನಮ್ಮ ದೇಶದ ಹಿತದೃಷ್ಟಿಯಲ್ಲಿ ಇದು ಒಳ್ಳೆ ತೀರ್ಮಾನ ತಗೊಂಡ್ರು ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಒಂದು ಧೈರ್ಯ ತುಂಬಿದ್ದಾರೆ. ನಾವು ಅವ್ರನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮತ್ತು ನಮ್ಮ ಯಾವುದೇ ತೀರ್ಮಾನ ತಗೊಂಡ್ರೂ ಜಿಲ್ಲೆಗೆ ಒಳ್ಳೇದಾಗಬೇಕು. ಪ್ಲಸ್ ಅಂಬರೀಷ್ ಅಣ್ಣನ ನಂಬಿಕೊಂಡು ಒಂದು 30-35 ವರ್ಷ ನಿರಂತರವಾಗಿ ದುಡ್ದಿದ್ದಾರೆ, ನಮ್ಮ ಪರ ಕೆಲಸ ಮಾಡಿದ್ದಾರೆ. ಅವ್ರನ್ನೆಲ್ಲರನ್ನೂ ಮನಸ್ಸಲ್ಲಿ ಇಟ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ಅವ್ರಿಗೂ ಒಳ್ಳೇದಾಗಬೇಕು, ಅವರು ಸೇಫ್ ಆಗಿರಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಒಂದು ಭಾವನಾತ್ಮಕ ಸನ್ನಿವೇಶ ನಿರ್ಮಾಣ ಆಗಿತ್ತು. ಅಮ್ಮ ಸಹಜವಾಗಿ ಕ್ಷೇತ್ರದ ಜನರನ್ನು ಉದ್ದೇಶಿಸಿ ಮಾತಾಡೋಂಥ ಸಂದರ್ಭದಲ್ಲಿ ನಿಮ್ಗೆ ಹೇಗಿತ್ತು ಆ ಕ್ಷಣಗಳು ಅನ್ನೋದು? ಸಹಜವಾಗಿ ಖಂಡಿತವಾಗ್ಲೂ ಈಗ 5 ವರ್ಷ ಇವ್ರ ಪಾಪ ಕೆಲಸ ಮಾಡಿದ್ದಾರೆ. ಸೋತು ಹೋಗೋದು ಒಂದಿದೆ, ಈ ಥರ ಆಗೋದು ಸ್ವಲ್ಪ ನೋವಾಗೇ ಆಗುತ್ತೆ. ಬಟ್ ಎಲ್ಲರ ಹತ್ರ ಮಾತಾಡಿ ಎಲ್ಲರದ್ದು ಒಂದು ಅಭಿಪ್ರಾಯವನ್ನು ತಗೊಂಡು ಎಲ್ಲರದ್ದು ಒಂದು ಸಲಹೆ ತಗೊಂಡು ನಮ್ಮ ದೇಶದ ಹಿತದೃಷ್ಟಿಯಲ್ಲಿ ಇದು ಒಳ್ಳೆ ತೀರ್ಮಾನ.